ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲೇ ಅವನು? ಶಾಲಿನಿ ರೂಮಲ್ಲಿ ಇದ್ದಾರತ್ತೆ. ಏನು? ಶಾಲಿನಿ ರೂಮಲ್ಲಿದ್ದಾನ? ಎಷ್ಟು ಧೈರ್ಯ ಅವನಿಗೆ! ಬೇಗ ಓಡ್ಸು, ನನಗೆ ಭಯ ಆಗ್ತಿದೆ. ಇಲ್ಲ, ಬೇಗ ಓಡ್ಸು. ನಡಿಯೋ ಆ ಕಡೆ. ಎಷ್ಟು ಧೈರ್ಯ ಇದ್ರೆ ರೂಮ್ ತನಕ ಬರೋ ಧೈರ್ಯ ಮಾಡ್ತೀಯ ನೀನು? ಆಂಟಿ, ಅದು ಬಂದು ಮಾತಾಡ್ಬೇಡ ನೀನು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿಂಗೆ? ನಾವ್ಯಾರು ಇಲ್ದೇ ಇರೋದನ್ನ ನೋಡ್ಕೊಂಡು ಇವಳ ಹತ್ರ ಕ್ಲೋಸ್ ಆಗಿ ಮೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಆಂಟಿ, ಏನ್ ಮಾತಾಡ್ತಿದ್ದೀರಾ ನೀವು? ಅಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ಏಯ್, ಕಲ್ಕಿ, ಏನು ಇದೆಲ್ಲ? ಅಯ್ಯೋ ಗಮ್ಯಾ, ಅವ್ರು ಹೇಳಿರೋ ತರ ಏನು ನಡೆದಿಲ್ಲ. ಆಂಟಿ, ಮೊದ್ಲು ಏನಾಯ್ತು ಅಂತ ತಿಳ್ಕೊಳ್ಳಿ, ಆಮೇಲೆ ಬೇಕಿದ್ರೆ. ಬಾಯ್ ಮುಚ್ಚ ನೀನು, ಮಾತಾಡ್ಬೇಡ. ಯಾರನ್ ಕೇಳಿ ಒಳಗಡೆ ಬಂದ್ಯೋ? ಆ ದುರಹಂಕಾರಿ ರಾಧಿಕಾ ನಿನಗೆ ಹೋಗು ಅಂತ ಹೇಳಿದ್ಲಾ ಅಥವಾ ಎಳಮುಂಜಿ ಬಾ ಅಂತ ಕರೆದ್ಲಾ? ಆಂಟಿ ಪ್ಲೀಸ್, ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡಿ. ಶಾಲಿನಿ ಫುಡ್ ಆರ್ಡರ್ ಮಾಡಿದ್ಲು, ಅದನ್ನ ಡೆಲಿವರಿ ಕೊಡಕ್ ಬಂದಿದ್ದೆ ಅಷ್ಟೇ. ಸುಳ್ಳು ಹೇಳ್ಬೇಡ. ನನ್ನ ಮಗಳನ್ನ ಮರಳು ಮಾಡಿ ಹುಟ್ಟಿಗೆ ಹಾಕೊಳಕ್ಕೆ ಅಂತಾನೆ ನೀನ್ ಹೀಗೆಲ್ಲ ಪ್ಲಾನ್ ಮಾಡಿರ್ತೀಯ. ಈ ರೀತಿ ಪ್ಲಾನ್ ನೀನೇ ಮಾಡಿರ್ತೀಯ. ನೀನು ಏನ್ ಮಾಡ್ತೀನಿ ನೋಡ್ತಾ ಇರು. ನೀವ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ ಆಂಟಿ. ನನ್ ಮಾತು ಕೇಳಿ ಆಂಟಿ. ಆಂಟಿ, ನನ್ ಫುಡ್ ಡೆಲಿವರಿ ಕೊಡಕ್ ಬಂದಿದ್ದೆ ಆಂಟಿ. ಆಂಟಿ, ನನ್ ಮಾತು ಕೇಳಿ ಆಂಟಿ. ನೀವ್ ಅನ್ಕೊಂಡಿರೋ ತರ. ಪಂಕಜ, ಏನಾಗಿದೆ ನಿನ್ಗೆ? ಯಾಕೆ ಅವನ್ನ ತಳ್ತಾ ಇದ್ಯಾ? ಸ್ವಲ್ಪ ಸಮಾಧಾನದಿಂದ ಇರಲ್ಲ. ಅವನು ನಮ್ಮ ಮನೆಯೊಳಗ್ ನುಗ್ಗಿ ನನ್ ಮಗಳ ಜೊತೆ ಕೆಟ್ಟದಾಗ ನಡ್ಕೋತಾ ಇದ್ರೆ ಅದು ನೋಡ್ಕೊಂಡ್ ಸುಮ್ನೆ ಇರ್ತೀನ ನಾನು? ಇವನಿಗೆ ಹೇಳಿ ಏನ್ ಪ್ರಯೋಜನ? ಇವ್ರಮ್ಮಂಗ್ ಹೇಳ್ಬೇಕು. ಆಂಟಿ, ನಮ್ಮಮ್ಮನ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಏನೋ ಏನ್ ಹೆದರ್ಸ್ತಾ ಇದೆಯೇನೋ? ಮೊದಲು ನಡೆಯೋ ಆಚೆಗೆ, ಲೋಫರ್. ಅತ್ತೆ, ಯಾಕಿಷ್ಟು ಕೆಟ್ಟದಾಗ ಮಾತಾಡ್ತಿದ್ದೀರಾ ನೀವು? ಏಯ್, ನೀನ್ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ದೇ ಇದ್ರೆ ಇವನ್ ಜೊತೆ ನಿನ್ನೂ ಆಚೆ ಕಳಿಸ್ಬೇಕಾಗತ್ತೆ. ಅಮ್ಮ, ಯಾಕಮ್ಮ ರಾಕ್ಷಸಿ ತರ ಆಡ್ತಿದ್ಯಾ? ಪಂಕಜ, ನನ್ನನ್ನೇ ರಾಕ್ಷಸಿ ಅಂತ ಹೀಗೆ ಮಾತಾಡ್ತಾ ಇದ್ರೆ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ ಅಷ್ಟೇ. ಅಯ್ಯೋ ಆಂಟಿ, ಯಾಕೆ ಈಗ ನಡ್ಕೋತಿದ್ದೀರಾ ನೀವು? ಏಯ್, ನೀನ್ ನಡೆಯೋ ಮೊದ್ಲಿನಿಂದ. ನಡೆಯೋ ಆಚೆಗೆ, ನಡೆಯೋ. ಅಲ್ಲ ಆಂಟಿ, ನನ್ ಮಾತು ಕೇಳಿ ಆಂಟಿ. ನಡೆಯೋ ಆಚೆಗೆ. ಇನ್ನೊಂದ್ಸಲ ನಮ್ಮ ಮನೆ ಹತ್ರ ಕಾಣಿಸಿದ್ರೆ ಕುತ್ತಿಗೆ ಹಿಸ್ಬಿಡ್ತೀನಿ. ನಡೆಯೋ ಆಚೆಗೆ. ಪಂಕಜ, ಸ್ವಲ್ಪ ಸಮಾಧಾನ ಮಾಡ್ಕೋ ಪಂಕಜ. ನಡೆಯೋ ನೀನು. ಆಂಟಿ, ನೀವ್ ಅನ್ಕೊಂಡಿರೋಗ ಏನೂ ಆಗಿಲ್ಲ ಆಂಟಿ. ಅಂತ ಚೀಪ್ ಕ್ಯಾರೆಕ್ಟರ್ ನಂದಲ್ಲ. ಚೀಪ್ ಕ್ಯಾರೆಕ್ಟರ್ ಅಲ್ದೇ ಇದ್ರೆ ರೂಮ್ ನೊಳಗ್ ನುಗ್ಗಿ ಯಾಕೋ ಬಾಗ್ಲು ಹಾಕೊಂಡೆ? ಅಮ್ಮ, ನಿಜವಾಗ್ಲೂ ಕಲ್ಕಿ ಫುಡ್ ಡೆಲಿವರಿ ಮಾಡಕ್ಕೆ ಬಂದಿದ್ದ ಅಮ್ಮ. ದುಡ್ಡು ಕೊಡೋಣ ಅಂತ ಮೇಲ್ ಹೋಗಿದ್ದೆ ಅಷ್ಟೇ. ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಇಲ್ದೇ ಇದ್ರೆ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ ಅಷ್ಟೇ. ನೀನೇನೋ ನೋಡ್ತಾ ನಿಂತಿದ್ಯಾ? ನಡೆಯೋ ಆಚೆಗೆ. ನಡೆಯೋ ನೀನಿಲ್ಲ. ನಡೆಯೋ. ಪಂಕಜ, ನನ್ ಮಾತು ಕೇಳಿ ಆಂಟಿ. ಪಂಕಜ, ನೀನ್ ಮಾತಾಡ್ತಾ ಇರೋದು ನಿನ್ಗೆ ಸರಿ ಅನ್ಸ್ತಾ ಇದೆಯಾ? ಇವಳು ನಮ್ ಮನೆ ಮಗಳು. ಇವಳನ್ನ ನಾವೇ ನಂಬದೆ ಹೋದ್ರೆ ಹೇಗೆ ಹೇಳು? ಹೀಗ್ ನಂಬಿನೇ ಇಂಥ ಭಿಕ್ಷುಕರ ಜೊತೆ ಬೀದಿ ನಿಂತ್ಕೊಂಡು ಜಗಳ ಆಡೋ ಅಂತ ಪರಿಸ್ಥಿತಿ ಬಂದಿದೆ. ಏನ್ರಿ, ನನಗ್ ಗೊತ್ತಿಲ್ಲದೆ ಕೇಳ್ತಾ ಇದೀನಿ. ಇವನು ಫುಡ್ ಡೆಲಿವರಿ ಮಾಡಕ್ ತಾನೇ ಬಂದಿದ್ದು. ಯಾಕೆ ನಮ್ಮ ಮನೆ ಒಳಗ್ ಹೋದ? ಅದ್ರಲ್ಲೂ ಶಾಲಿನಿ ರೂಮ್ ತನಕ ಯಾಕೆ ಹೋದ? ಅಪ್ಪ, ಕಲ್ಕಿ ಬೇರೆ ಯಾರು ಅಲ್ಲ, ನಮ್ಮ ಅತ್ತಿಗೆ ತಮ್ಮ. ಅದ್ರಲ್ಲೂ ಅವ್ನು ನನ್ನ ಬೆಸ್ಟ್ ಫ್ರೆಂಡ್ ಅಪ್ಪ. ಹೀಗಿರುವಾಗ ನಾನು ಹೇಗಪ್ಪ ಅವನ ಡೆಲಿವರಿ ಬಾಯ್ ತರ ನೋಡ್ಲಿ? ಅದಕ್ಕೆ ಅಪ್ಪ ಒಳಗಡೆ ಕರೆದೆ. ಏನೇ, ಇದಕ್ಕೂ ಮುಂಚೆ ಇವನಿಂದಾನೆ ತಾನೆ ನೀನ್ ರೋಡಲ್ಲಿ ನನ್ ಕೈಯಿಂದ ಏಟ್ ತಿಂದಿದ್ದು? ಅದನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ಇವತ್ ನೀನು ಇನ್ನೂ ಇಂಥ ಕೆಲಸ ಮಾಡ್ತಿದ್ಯಾ?
ಅಂದ್ರೆ ನಿನಗೆ ನಿನ್ ಮಾನಕ್ಕಿಂತ ಇವನ್ ಜೊತೆ ಕ್ಲೋಸ್ ಆಗಿರೋದೇ ಇಂಪಾರ್ಟೆಂಟ್ ಆಗೋಯ್ತಾ? ಅತ್ತೆ ಪ್ಲೀಸ್ ಅತ್ತೆ, ಶಾಲಿನಿಗೇನು ಹೇಳ್ಬೇಡಿ. ಶಾಲಿನಿ ಚಿನ್ನದಂತ ಹುಡುಗಿ. ಹೌದು ಕಣೆ, ನಿನ್ ಜೊತೆ ಸೇರಕ್ ಮುಂಚೆ ಇವಳು ಚಿನ್ನದಂತ ಹುಡುಗಿನೇ ಆಗಿದ್ಲು. ಆದ್ರೆ ಈಗ ಇವಳು ನನ್ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಏನೇ ಇವಳು ಈ ಹೊಟ್ಟೆನ್ ಹೊತ್ಕೊಂಡು ನನ್ ಮಗನ್ನ ಮದ್ವೆ ಮಾಡ್ಕೊಂಡು ಈ ಮನೆಗ್ ಬಂದ್ಲು. ನೀನು ಇವಳ ತರನೇ ಲವ್ ಮ್ಯಾರೇಜ್ ಮಾಡ್ಕೊಂಡು ಇವನ್ ಜೊತೆ ಓಡೋಗ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಅಮ್ಮ, ನಾನ್ ಯಾವತ್ತೂ ಆತರ ಅನ್ಕೊಂಡಿಲ್ಲ. ಈ ಕ್ಷಣಕ್ಕೂ ನೀನ್ ತೋರ್ಸಿರೋ ಹುಡ್ಗನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಓ, ಹೀಗೆಲ್ಲ ಆಸೆ ಇಟ್ಕೊಂಡಿರೋಳು ಇವನ್ ಜೊತೆ ಸೇರ್ಬೇಡ ಅಂತ ಹೇಳಿದ್ರು ಬೆಡ್ರೂಮ್ ತನಕ ಯಾಕೆ ಬಿಟ್ಕೊಂಡೆ ಇವನ್ನ? ಅಮ್ಮ ಏಯ್, ನೀನ್ ನನ್ನ ಇನ್ಮೇಲೆ ಅಮ್ಮ ಅಂತ ಕರಿಬೇಡ ಕಣೆ. ನನಗಿಷ್ಟ ಇಲ್ದೇ ಇರೋ ಕೆಲಸ ಮಾಡಿ ಯಾವ ಮುಖ ಇಟ್ಕೊಂಡು ನನ್ನ ಅಮ್ಮ ಅಂತ ಕರಿತೀಯ ನೀನು? ಏನೇ ಗಮ್ಯ, ಈಗ ಸಂತೋಷ ಆಯ್ತಾ ನಿಂಗೆ? ನಿನ್ನಿಂದ ನನ್ನ 2 ಮಕ್ಕಳ ಜೀವನನು ಬೀದಿಗೆ ಬಂತಲ್ಲೇ. ನನ್ನ ಮಕ್ಕಳ ಜೀವನ ಹಾಲುಕ್ದಂಗ್ ಉಕ್ಲಿ ಅಂತ ನಾನು ಆಸೆ ಪಡ್ತಿದ್ದೆ. ಆದ್ರೆ ನೀನ್ ಬಂದು ಹುಳಿ ಹಿಂಡ್ಬಿಟ್ಟಿಯಲ್ಲೇ ದರಿದ್ರದವಳೆ. ನೋಡಿ ಆಂಟಿ, ಎಲ್ಲದಕ್ಕೂ ಒಂದ್ ಲಿಮಿಟ್ ಅಂತ ಇರುತ್ತೆ. ಅನಾವಶ್ಯಕ ಗಮ್ಮಿನ್ ಬೈದ್ರೆ ನಾನ್ ಸುಮ್ನೆ ಇರಲ್ಲ. ಏನೋ ಏನೋ ಏನ್ ಮಾಡ್ತೀಯ ನೀನು? ಸತ್ಯ ಹೇಳಿದ್ರೆ ರಕ್ತ ಕುದಿಯತ್ತೆ ಅಲ್ವಾ ನಿಂಗೆ? ಯಾವ ದೇವಸ್ಥಾನದಲ್ಲಿ ಬೇಕಾದ್ರೂ ಕೈಯಲ್ಲಿ ಕರ್ಪೂರ ಹಚ್ಕೊಂಡು ಹೇಳ್ತೀನಿ. ನಿಮ್ಮಕ್ಕ ರಾಧಿಕಾ ಮಾಡಿರೋ ಪ್ಲಾನ್ ಪ್ರಕಾರನೇ ನೀನು ಫುಡ್ ಡೆಲಿವರಿ ಮಾಡೋ ತರ ನಮ್ಮನೆಗೆ ಬಂದಿದೀಯಾ? ಪಂಕಜ, ವಿಷಯ ದೊಡ್ಡದ್ ಮಾಡ್ಬೇಡ, ಅದನ್ನ ಇಲ್ಲಿಗೆ ಬಿಡು. ಹೇಗ್ರಿ ಬಿಡೋದು? ಹೀಗೆ ನಾವು ಸುಮ್ನೆ ಇದ್ರೆ ನನ್ ಮಗಳನ್ನ ಮರಳು ಮಾಡಿ ಅವಳ ಜೀವನನ ಸಮಾಧಿ ಮಾಡ್ಬಿಡ್ತಾರೆ ಇವರೆಲ್ಲ. ಒಬ್ಬ ತಂದೆಯಾಗಿ ಯಾಕೋ ನನ್ ಮಗಳು ಹೀಗೆಲ್ಲ ಮಾಡ್ತಿದ್ಯಾ ಅಂತ ಕೇಳೋ ಧೈರ್ಯ ಇಲ್ದಿದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ನೆ ಇರಿ. ಏನೇ ಆದ್ರೂ ಇವತ್ ನಾನು ಇವನ್ನ ಸುಮ್ನೆ ಬಿಡೋದಿಲ್ಲ. ಛೇ, ನೀವು ಒಬ್ರು ಮನುಷ್ಯರ ಈ ರೀತಿ ನಡ್ಕೋತಿದ್ದೀರಲ್ಲ. ನಿಮ್ ಮಗಳು ಅನ್ನೋದು ನೋಡ್ದೆ ಮನೆ ಹೊರಗಡೆ ನಿಲ್ಸಿ ಅವಳು ಮರ್ಯಾದೆ ಹಾಳು ಮಾಡ್ತಿದ್ದೀರಲ್ಲ. ನೀವು ಒಬ್ರು ಅಮ್ಮನ. ಛೇ, ಏಯ್, ದುಡ್ಡಿಗೋಸ್ಕರ ಶ್ರೀಮಂತರ ಮನೆ ಹೆಣ್ಮಕ್ಳು ಹಿಂದೆ ಬೀಳೋ ಅಂತ ನಿನ್ನಂತ ಅಯೋಗ್ಯನಿಂದ ಹೇಗ್ ಮಾತಾಡ್ಬೇಕು ಅಂತ ಪಾಠ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಣೋ ನಂಗೆ. ರೂಮಲ್ಲಿ ನನ್ನ ಮಗಳ ಜೊತೆ ನಿನ್ನನ್ನ ನೋಡ್ದಾಗ್ಲೇ ನಾನ್ ನಿನ್ನ ಸಾಯಿಸ್ಬೇಕಾಗಿತ್ತು. ಹಾಗೆ ಬಿಟ್ನಲ್ಲ, ಅದಕ್ಕೆ ದೊಡ್ಡ ವೇದಾಂತಿ ತರ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾ ಇದೀಯ ನೀನು. ನನ್ನ ವಿಷಯ ಬಿಡಿ. ಶಾಲಿನಿ ನಿಮ್ ಮಗಳು ತಾನೆ, ಅವಳ ಮಾತ್ ಮೇಲೂ ನಿಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಕಣೋ. ಅವಳು ನನ್ ಮಗಳೇ ಆಗಿದ್ರು ಈಗ ನಿನ್ ಜೊತೆ ಅಲ್ವಾ ಕಳ್ಳ ಸಂಬಂಧ ಇಟ್ಕೊಂಡಿರೋದು. ಗಂಡು ಮಕ್ಕಳ ಜೊತೆ ಅನಾವಶ್ಯಕವಾಗಿ ಮಾತಾಡೋದೇ ತಪ್ಪು ಅಂತ ತಿಳ್ಕೊಂಡಿದ್ದ ನನ್ ಮಗಳು ನಿನ್ನ ಜೊತೆ ಒಂದೇ ರೂಮಲ್ಲಿ ಒಟ್ಟಿಗೆ ಇದ್ದಿದ್ದನ್ನ ನೋಡಿ ಹೆತ್ತ ಹೊಟ್ಟಿಗೆ ಬೆಂಕಿ ಬಿದ್ದಂಗಾಗಿದೆ ಕಣೋ. ಗೊತ್ತಿದ್ದು ನಿಮ್ಮಂತ ಭಿಕ್ಷಕರ ಜೊತೆ ಸಂಬಂಧ ಬೆಳೆಸಿದ್ನಲ್ಲ, ನನಗಿದ ಆಗ್ಬೇಕಾದ್ದೆ. ಆಂಟಿ, ಇವಾಗ ಏನಾಯ್ತು ಅಂತ ಈ ರೇಂಜ್ಗೆಲ್ಲ ಮಾತಾಡ್ತಿದ್ದೀರಾ? ರೂಮಲ್ಲಿ ಹಲ್ಲಿ ನೋಡಿ ಶಾಲಿನಿ ಎದ್ರಿ ಕೂಗುದ್ಲು. ಏನಾಯ್ತು ಅಂತ ನೋಡಕ್ ಹೋದೆ ಅಷ್ಟೇ. ಅದನ್ ಬಿಟ್ರೆ ನೀವ್ ಅನ್ಕೊಂಡಿರೋ ಏನು ನಡೆದಿಲ್ಲ. ಕರೆಕ್ಟು, ಏನು ನಡೆದಿಲ್ಲ. ಯಾಕೆ ಹೇಳು? ಕರೆಕ್ಟ್ ಟೈಮ್ಗೆ ನಾವ್ ಅಲ್ಲಿಗೆ ಬಂದಿದ್ದಕ್ಕೆ. ಅಕಸ್ಮಾತ್ ಬರ್ದೇ ಇದ್ದಿದ್ರೆ ಅಲ್ಲಿ ನಡಿಬಾರ್ದೆಲ್ಲ ನಡೆದು ಹೋಗಿರೋದು ಇಷ್ಟೊತ್ತು. ಯಾಕೆಂದ್ರೆ ಈ ತರ ಮರಳು ಮಾಡಿ ಮಂಕುಬೂದಿ ಎರಚಿ ಬಲೆ ಬೀಳಿಸ್ಕೊಳ್ಳೋದ್ರಲ್ಲಿ ನಂಬರ್ 1 ತಾನೆ ನಿಮ್ ಫ್ಯಾಮಿಲಿ. ಏನ್ ಮಾತಾಡ್ತಿದ್ದೀರಾ ನೀವು? ಪ್ಲೀಸ್ ಕಲ್ಕಿ. ನೋಡಿ, ನಾನೇನು ಅಂತ ನಮ್ಮ ಫ್ಯಾಮಿಲಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಕೊಡೋ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ನೀವು ಹೆತ್ತಿರೋ ನಿಮ್ಮ ಮಗಳು ಗೌರವದ ಪ್ರಶ್ನೆ. ಒಬ್ರು ತಾಯಿಯಾಗಿ ನೀವೇ ನಿಮ್ಮ ಮಗಳ ಬಗ್ಗೆ ಈ ತರ ಕೆಟ್ಟಾಗ ಮಾತಾಡ್ತಿದ್ದೀರಾ ಅಂದ್ರೆ ನಿಮ್ನ ಯಾರು ತಾಯಿ ಏನಲ್ಲ, ಸೈಕೋ ಅಂತಾರೆ. ಏನೋ ಅಂತಿದೀಯಾ ನೀನು? ನನ್ನನ್ನೇ ಸೈಕೋ ಅಂತಿದೀಯಾ? ಸೈಕೋಗಳು ಏನ್ ಮಾಡ್ತಾರೆ ಗೊತ್ತಿಲ್ಲ ನಿಂಗೆ. ತಡಿ ತೋರಿಸ್ತೀನಿ. ಸೈಕೋ ಅಂತೀಯ ನನ್ನ? ಸೈಕೋ ಅಂತೀಯೇನೋ? ಸೈಕೋ ಅಂತೀಯಾ? ಬಿಡೆ ಅತ್ತೆ ಹೊಡಿಬೇಡಿ ಅತ್ತೆ, ಪ್ಲೀಸ್ ಅತ್ತೆ, ಬೇಡ ಬಿಡ ನನ್ ಜೊತೆ. ಗಮ್ಯ